ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನ ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನ ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನ ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ.
ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನು ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ, ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನು ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ಆಗಬೇಕಾಗಿದ್ದ ಜಾಗದಲ್ಲಿ ಇದೀಗ ಎಫ್ಐಆರ್, ಗಡಿಪಾರು, ನೋಟಿಸ್ ಇಂಥದ್ದೇ ಪ್ರಹಸನಗಳು ಮೇಲಿನ ಮೇಲೆ ನಡೀತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಕರಾವಳಿಯಲ್ಲಿ ನಿಲ್ಲೋದೇ ಇಲ್ವಾ ಈ ಸೇಡಿನ ರಾಜಕೀಯ ಅನ್ನೋ ಅನುಮಾನ ಸಹಜ. ಯಾಕಂದ್ರೆ ಇನ್ನೂ ಕೂಡ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ, ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅನ್ನೋ ಆರೋಪ ನಿಲ್ತಾ ಇಲ್ಲ. ಈಗಾಗಲೇ ಹಿಂದೂ ಮುಖಂಡರ ಮೇಲೆ ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿದೆ. 21 ಮಂದಿ ಹಿಂದೂ ನಾಯಕರನ್ನ ಗಡಿಪಾರು ಮಾಡುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇದೀಗ ಮತ್ತೆ ಅರುಣ್ ಪುತ್ತಿಲ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ನಿನ್ನೆ ನಾವು ಮಾತನಾಡ್ತಾ ಇದ್ದ ನೋಟಿಸ್ ಬೇರೆ ವಿಚಾರ. ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಪ್ರತಿಭಟನಾ ಧರಣಿ ಸಂದರ್ಭದಲ್ಲಿ ಪುತ್ತಿಲ ಅವರ ಭಾಷಣ ವಿವಾದಕ್ಕೆ ಕಾರಣವಾಗಿದೆ ಅನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರು ನೀಡಿದ ದೂರನ್ನು ಆಧರಿಸಿ ಇದೀಗ ಅರುಣ್ ಪುತ್ತಿಲ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಖಾಕಿ ಪಡೆ. ಕರಾವಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರ್ತಾ ಇದೆ. ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಡಿ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾ ಇದೆ. ಬೃಹತ್ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದೆ ವಿಶ್ವ ಹಿಂದೂ ಪರಿಷತ್. ಅಲ್ಲಿಗೆ ಕರಾವಳಿಯಲ್ಲಿ ದ್ವೇಷದ ಬೆಂಕಿಯಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸಿಕೊಳ್ಳೋ ಪ್ರಯತ್ನ ನಿಲ್ಲೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ.